ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ಪಾಲಕ ಪೋಷಕರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಇದೀಗ ಜವಾಹರ್ ನವೋದಯ ವಿದ್ಯಾಲಯ ಅಫಿಷಿಯಲ್ ಪೋರ್ಟಲ್ನಲ್ಲಿ ಆ ಈ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಬರೆದಂತಹ ಫಲಿತಾಂಶವನ್ನ ಈಗಾಗಲೇ ಪ್ರಕಟಣೆಯನ್ನ ಮಾಡಿದ್ದು, ಯಾವ ರೀತಿ ಫಲಿತಾಂಶವನ್ನ ತಾವು ಚೆಕ್ ಮಾಡ್ಕೋಬೇಕು, ಡೈರೆಕ್ಟ್ ಲಿಂಕ್ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಜವಾಹರ್ ನವೋದಯ ವಿದ್ಯಾಲಯ ಪೋರ್ಟಲ್ ನಲ್ಲಿ ಈಗಾಗಲೇ ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಇದು ಜವಾಹರ್ ನವೋದಯ ವಿದ್ಯಾಲಯದ ಅಫಿಷಿಯಲ್ ಪೋರ್ಟಲ್ ಆಗಿದೆ. ಈ ಒಂದು ಅಫಿಷಿಯಲ್ ಪೋರ್ಟಲಿನ ಲಿಂಕ್ ಅನ್ನ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಅಲ್ಲಿಂದ ತಾವು ನೇರವಾಗಿ ಈ ಒಂದು ವಿಡಿಯೋದ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಡಬಹುದು ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಫಾರ್ ಕ್ಲಾಸ್ 6 ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ JNV ಸೆಲೆಕ್ಷನ್ ಟೆಸ್ಟ್ 2026 ಕ್ಲಾಸ್ 6 ಸಮರ್ ಬೌಂಡ್ ರಿಸಲ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ತಮ್ಮ ಮಗುವಿನ ರೋಲ್ ನಂಬರ್ ಅನ್ನ ಎಂಟರ್ ಮಾಡಿ ಸ್ನೇಹಿತರೆ. ಮಗುವಿನ ರೋಲ್ ನಂಬರ್ ಅನ್ನ ಎಂಟರ್ ಮಾಡಿ ತಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಮಗುವಿನ ಫಲಿತಾಂಶ ಪ್ರಕಟಣೆ ಆಗುತ್ತೆ. ಫಲಿತಾಂಶದಲ್ಲಿ ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟೆಡ್ ಅಂತ ಹೇಳಿ ಬರುತ್ತೆ. ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಯುವರ್ ಸ್ಟೂಡೆಂಟ್ ಇಸ್ ನಾಟ್ ಸೆಲೆಕ್ಟೆಡ್ ಅಂತ ಹೇಳಿ ಬರುತ್ತೆ. ಎಷ್ಟು ಅಂಕವನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಗೊತ್ತಾಗಿಲ್ಲ. ಸೆಲೆಕ್ಟ್ ಆಗಿದ್ದಾನೋ ಇಲ್ಲೋ ಎಂಬುದರ ಬಗ್ಗೆ ಮಾತ್ರ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸೊ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಎಲ್ಲ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೂಡ ಅವರು ಪೋರ್ಟಲ್ ನಲ್ಲಿ ಬಿಡುಗಡೆ ಮಾಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಆಯಾ ಒಂದು ಶಾಲೆಯ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ತಾವು ಅಡ್ಮಿಷನ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ಈಗಾಗಲೇ ಆ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಾ, ರಿಸಲ್ಟ್ ಗೆ ಸಂಬಂಧಪಟ್ಟಂತಹ ಡೈರೆಕ್ಟ್ ಈ ಒಂದು ಲಿಂಕ್ ಅನ್ನ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ ನೇರವಾಗಿ ತಮ್ಮ ಮಗುವಿನ ನಂಬರ್ ನ ಎಂಟರ್ ಮಾಡಿ, ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ, ಕ್ಲಿಕ್ ಹಿಯರ್ ಟು ರಿಸಲ್ಟ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟ್ ನ ಚೆಕ್ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ತಮ್ಮ ಮಗು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟ್ ಆಗಿದೆ ಎಂಬುದರ ಬಗ್ಗೆ ಕೂಡ ತಾವು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ. ಸೊ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ, ಮತ್ತೆ ವೇಟಿಂಗ್ ಲಿಸ್ಟ್ ಕೂಡ ಪ್ರಕಟಣೆಯನ್ನ ಮಾಡ್ತಾರೆ. ಸೊ ವೇಟಿಂಗ್ ಲಿಸ್ಟ್ ನಲ್ಲಿ ಅದನ್ನ ಯಾವಾಗ ಪ್ರಕಟಣೆಯನ್ನ ಮಾಡ್ತಾರೆ, ಯಾವ ರೀತಿ ವೇಟಿಂಗ್ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೂಡ ತಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟವಾದ್ರೆ ತಮ್ಮ ಇನ್ನಿತರೆ ಮುರಾರ್ಜಿ ಆಗಿರ್ಬೋದು ಅಥವಾ ನವೋದಯ ಪ್ರವೇಶ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜೊತೆಗೆ ಇದನ್ನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.